ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಸೊ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಮಾಲು ವರ್ಸಸ್ ರಿಷಬ್ ಮಧ್ಯೆ ಜೋರಾಗಿ ಜಗಳ ನಡೀತಾ ಇದೆ. ಏನಕ್ಕೆ ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ತುಂಬ ಜನ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಹಂಗೆ ನೋಡ್ತೀರಾ ಆ್ಯಂಡ್ ಲೈಕ್ ಕೂಡ ಮಾಡೋಕ್ಕೋಗಲ್ಲ. ಸೊ ಇಷ್ಟ ಆಗುತ್ತೆ ಅಂತ ರಿವ್ಯೂಸ್ ಹೇಳ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಲೈಕ್ ಮಾಡೋಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಪ್ರೋಮೋ ಏನಪ್ಪಾ ಅಂತಂದ್ರೆ ಮಾಳು ಈಗ ಮತ್ತೆ ರೊಚ್ಚಿಗೆದಿದ್ದಾರೆ. ಆಕ್ಚುಲಿ ಇಲ್ಲಿ ಫಾಲ್ಟ್ ಏನು ಅಂತ ಇನ್ನೂ ಕಂಪ್ಲೀಟ್ ಆಗಿ ಗೊತ್ತಾಗಿಲ್ಲ. ಸೊ ಆಕ್ಚುಲಿ ರಿಷಾ ಮತ್ತೆ ಕಾವ್ಯ ರಕ್ಷಿತಾ ಅವರು ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಆ ಟೈಮ್ ನಗ್ತಾ ಇರ್ತಾರೆ. ಅದಕ್ಕೆ ಇವ್ರು ಬಂದು ಏನ್ ಮಾಡ್ತಾರೆ, ಮಾಡೋರು ಹುಚ್ಚು ಅಂತ ಅಂತಾರೆ. ಸೊ ಅಲ್ಲಿ ಪ್ರೋಮೋ ಒಂದ್ ಕಟ್ ಆಗಿದೆ. ನೆಕ್ಸ್ಟ್ ಸೀನ್ ಏನಪ್ಪಾ ಅಂತಂದ್ರೆ ಅಭಿಷೇಕ್ ಹತ್ರ ಮೇಕಪ್ ರೂಮ್ ಹತ್ರ ಕುತ್ಕೊಂಡು ಅವರು ಅವನು ಅಂತ ಅಂತಾರೆ. ಇಲ್ಲ, ಅವನು ಡೇ ಒನ್ ಇಂದ ನನ್ನ ಟಾರ್ಗೆಟ್ ಮಾಡ್ತಾ ಇದೀನಿ ಅಂತ ಅಂತಾರೆ. ಇಲ್ಲಿ ಮುಂದ್ಗಡೆ ಅಣ್ಣ ಅಂತ ಬರ್ತಾರೆ ರಿಷಾ ಅವರು, ಹಿಂದ್ಗಡೆ ಅವನು ಅಂತ ಅಂತಾರೆ. ಸೊ ಅದನ್ನ ಮೇ ಬಿ ಕೇಳಿಸ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ರೆ. ಸೊ ನಾನೇ ನಿನ್ ಟಾರ್ಗೆಟ್ ಮಾಡ್ಕೊಂಡ್ ಬರಲ್ಲ ಅಂತ ಅಲ್ಲಿಂದ ಸೊ ಇವರು ಮಾತಾಡೋಷ್ಟು ಕಾನ್ವರ್ಸೇಷನ್ ಆಗುತ್ತೆ. ಇಲ್ಲಿ ಮರ್ಯಾದನೆ ಕೊಡ್ತಾರೆ ಆಕ್ಚುಲಿ ಯಾರೋ ರಿಷಾ ಅವರು. ಮಾಡೋಣ ನಾನೇನ ಮಾಡಿದೆ ನಿನ್ಗೆ ಇನ್ ಫ್ರಂಟ್ ಆಫ್ ಮಾಡು, ಸೊ ಹಿಂದ್ಗಡೆ ಅವನು ಅಂತ ಬೈತಾರೆ. ಬಟ್ ಎನಿವೇಸ್ ಇಟ್ಸ್ ಓಕೆ, ಅಟ್ಲೀಸ್ಟ್ ಮುಂದಿನ ರೆಸ್ಪೆಕ್ಟ್ ಕೊಟ್ಟಲ್ಲ, ಅಟ್ಲೀಸ್ಟ್ ಪರವಾಗಿಲ್ಲ. ಬಟ್ ಮಾಳು ಅವ್ರು ಮಾತ್ರ ಸರಿಯಾಗಿ ಬೈತಾ ಇರ್ತಾರೆ. ಏನು ನಿಂದು ಏನ್ ಪ್ರಾಬ್ಲಮ್ ನಿಂದು, ಇದೇ ಲಾಸ್ಟ್ ವಾರ್ನಿಂಗ್ ನಿನ್ಗೆ, ನನ್ನ ಹತ್ರ ನೀನ್ ಮಾತಾಡ್ಕೊಂಡ್ ಬರ್ಬೇಡ ಅಂತಾರೆ. ಯಾರು ವಾರ್ನಿಂಗ್ ಕೊಡ್ತಾ ಇದೆಯಾ ಅಂತ ಅವ್ರ ಆ ಕಡೆಯಿಂದನೂ ಬರ್ತಾರೆ. ಯಾರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀರಾ ಅಂತಾರೆ ಇಲ್ಲಿ. ಇಲ್ಲ ಅವ್ವ ಅಂತಂತಾರಲ್ಲಿ. ಸರಿ ಸರಿ, ಅವ್ವ ಅಂತಂತಾರೆ ಅವ್ರ ಕಡೆ. ಅವ್ವ ಅನ್ನೋದೆಲ್ಲ ಜಾಸ್ತಿ ಇಲ್ಲ, ಹೋಗವ್ವ ನೀನು ಅಂತ ಅಂತಾರೆ. ಹೋಗವ ಅಂತ ನೀನ್ ಯಾರು ನಾನು ಹೋಗೋ ಅನ್ನಕ್ಕೆ, ನೀನ್ ಬೇಕಾದ್ರೆ ಹೋಗೋ ಅಂತ ಅನ್ನಕ್ಕೆ, ನೀನು ಅಂತಾನಲ್ಲ ನೀವು ಹೋಗಿ ಅಂತ ಅಂತಾಳೆ. ಇವರು ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಇಲ್ಲಿ ಮಾಳು ಅವ್ರ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಭಾಷೆಲಿ ಹೆಂಗ್ ಬೈಬೇಕು ಹಂಗ್ ಬೈದ್ಬಿಟ್ರೆ ಇನ್ನೊಂದ್ಸತಿ ಬರೋದೇ ಇಲ್ವನ ಆಕ್ಚುಲಿ ನನ್ನ ಪ್ರಕಾರ. ಸೊ ಗೈಸ್ ಏನಾಗುತ್ತೆ ಯುಕೆ ಬಂದು ನಮ್ಮ ಮಾಡೋರು ಮಾಡಿದ್ದು ಕರೆಕ್ಟ್ ಆಗಿತ್ತ ತಪ್ಪಿದ್ದ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನನ್ನ ಪ್ರಕಾರ ಮಾಡೋರು ಫಸ್ಟ್ ಟೈಮ್ ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಖುಷಿ ಆಗಿದೆ. ರೊಚ್ಚಿಗೆದ್ದು ಖುಷಿ ಆಯ್ತು ಆಕ್ಚುಲಿ. ಹೌದು, ಅವ್ರಿಗೆ ಡಿಸರ್ವಿಂಗ್ ಇದ್ದಾರೆ ರಾಶಿ ಅವ್ರು. ಯಾಕೆ ಎಷ್ಟೆಲ್ಲ ಮಾತಾಡಿದ್ದಾರೆ ಮಾಡೋರ್ನ. ಸೊ ರಿಷಾ ಅವ್ರನ್ನ ಇವ್ರು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಗಿಲ್ಲಿ ಮತ್ತೆ ಏನು ಇವ್ರಿಬ್ರು ಮತ್ತೆ ಗಲಾಟೆ ಆಗಿತ್ತಲ್ಲ. ಸೊ ಅವರು ರೆಡ್ ಕಾರ್ಡ್ ಕೊಟ್ಟಿದ್ದು ಇವ್ರು ಒಬ್ರೆ ಮನೇಲಿ ಇರೋಕೆ ಅರ್ಹತೆ ಇಲ್ಲ. ಸೊ ಇವರು ಗಿಲ್ಲಿಗೆ ಹೊಡೆದಿದ್ದಾರೆ, ಮನೆಯಿಂದ ಆಚೆ ಕಳಿಸಿ ಅಂತ ರೆಡ್ ಕಾರ್ಡ್ ಕೊಟ್ಟಿದ್ದು. ಅಂದ್ರೆ ಇವ್ರೆ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ರೆ ಹೇಳ, ಮನೆ ಅವರು ಕ್ಯಾಪ್ಟನ್ ಆದ್ಮೇಲೆ ಇವ್ರು ಮನೆ ಕೆಲಸ ಮಾಡಿ ಅಂದ್ರೆ ನಾನು ಮನೆ ಕೆಲಸ ಮಾಡೋದೇ ಇಲ್ಲ, ನಾನು ಮನೇಲೇ ಮಾಡಿಲ್ಲ ಅಂತ ಒಂದಷ್ಟು ವಾದ ಮಾಡ್ತಾರೆ. ಮೇ ಬಿ ಅವಾಗಿಂದ ಅವ್ರಿಗೆ ಜಿದ್ದಿದೆ. ಅದಾದ್ಮೇಲೆ ಪಾಯಿಂಟ್ ಔಟ್ ಮಾಡಿದ್ದು ಅಲ್ಲಿಂದಾನೆ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ನಾವು ಗಂಡಸರು ಮಾಡಲ್ಲ, ಹೆಂಗಸರು ಮಾಡಲ್ಲ ಅಂತ ಇವರೇ ಎಲ್ಲೋ ಮೇ ಬಿ ಆ ಪಾಯಿಂಟ್ ಔಟ್ ಮ್ಯಾಟರ್ನ ತಗೊಂಡ್ರು ಅಂತ ಅನ್ಕೊಂತೀನಿ. ಬಟ್ ಮಾಲೋರು ಎಲ್ಲೂ ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಇವ್ರನ್ನ ಮಾತಾಡ್ಸಕ್ಕೆ ಇಷ್ಟ ಇಲ್ಲ. ನೀನ್ ಎಲ್ಲಿ ಮಾತಾಡ್ಸಕ್ ಬಂದು ನೀನ್ ಯಾಕೆ ಮೇಲ್ವಿದ್ ಮಾತಾಡ್ಸ್ಕೊಂಡ್ ಬರ್ತಾ ಇದೀಯ ಅಂತಂದ್ರೆ ಇವ್ರಿಗೆ ಅಟೆನ್ಷನ್ ಬೇಕು. ರಿಷಾ ಅವ್ರಿಗೆ ಮಾಳು ಅವ್ರನ್ನ ಹಿಡ್ಕೊಂಡು ಹೆಂಗಾದ್ರೂ ಮಾಡಿ ಓಟ್ ತಗೊಳ್ಳುವಂತ ಮೂಲಕ ಲೈಕ್ ಓಟ್ ತಗೊಳ್ಬೇಕು. ನಾಲ್ಕೈದು ದಿವಸದಿಂದ ಬರೀ ಅಶ್ವಿನಿ ಮೇಡಮ್ ಅವ್ರದ್ದು, ಗಿಲ್ಲಿ ಅವ್ರದ್ದು, ರಘು ಈ ಮೂರೇ ಜನದ ಆಗ್ಬಿಟ್ಟೈತೆ. ನಮ್ದೆಲ್ಲ ಪ್ರೋಮೋನೆ ಬತ್ತಲ್ವೇನೋ ಅಂತ ಉದ್ದೇಶಕ್ಕೆ ಇಟ್ಕೊಂಡು ಸಣ್ಣಕ್ಕೆ ಒಂದು ಚಿಕ್ಕ ಒಂದು ಸ್ಪಾರ್ಕ್ ಇಟ್ಕೊಂಡು ಅದನ್ನ ದೊಡ್ಡ ಬೆಂಕಿಯಾಗಿ ಸೃಷ್ಟಿಸಿದ್ದಾರೆ ಇಲ್ಲಿ, ಅಷ್ಟೇ ಇನ್ನೇನಿಲ್ಲ ಗೈಸ್. ಲಿಟ್ರಲಿ ಲೈಕ್ ಇದೊಂಥರ ವೋಟ್ ಬ್ಯಾಂಕಿಂಗ್ಗೋಸ್ಕರನೇ ಜಗಳ ಮಾಡ್ದಂಗಿತ್ತು ರಿಷಾ ಅವರು. ಸೊ ಇಟ್ಸ್ ಲೈಕ್ ನಾಟ್ ಫೇರ್ ಏನಾಗ್ರು. ಆಕ್ಚುಲಿ ಅವರು ಬಂದಾಗ ಅವರ ಒಂದು ಟ್ಯಾಲೆಂಟ್ ನೋಡ್ಬಿಟ್ಟು ಏನೋ ಯುನಿಕ್ ಟ್ಯಾಲೆಂಟ್ ಐತೆ ಅಂತ ಅನ್ಕೊಂಡೆ. ಇಲ್ಲ ಅವ್ರಿಗೆ ಬುದ್ಧಿನೇ ಇಲ್ಲ ಗುರು, ನನ್ನ ಪ್ರಕಾರ ಹೇಳ್ತಾ ಇದೀನಿ. ಯಾಕೆ ಅಂತಂದ್ರೆ ಅಷ್ಟು ಪಾಠ ಕಲ್ತಿದ್ರಲ್ಲ, ನಟಂಗ್ ಹೊಡೆದ್ಬಿಟ್ಟು ನಾನು ಇನ್ನೊಂದ್ಸತಿ ತಪ್ಪು ಮಾಡಲ್ಲ, ಅದ್ ಮಾಡಲ್ಲ, ಇದು ಮಾಡಲ್ಲ. ಇಲ್ಲ ಅಂದ್ರೆ ಆ ಒಂದು ಪಾಠ ಕಲ್ತ ಮೇಲೂ ಕೂಡ ಇವ್ರು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಟ್ಲೀಸ್ಟ್ ಬೇರೆ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ಹೌದು, 1 ವೀಕಲ್ಲಿ ಟಾಸ್ಕ್ ಆಡಕ್ಕಾಗ್ಲಿಲ್ಲ, ಸುದೀಪ್ ಸರ್ ಒಂದು ಇದು ಕೊಟ್ಟಿರ್ತಾರೆ, ಪನಿಷ್ಮೆಂಟ್ ಕೊಟ್ಟಿರ್ತಾರೆ, ಆಡಕ್ಕಾಗಿಲ್ಲ. ನೆಕ್ಸ್ಟ್ ವೀಕ್ ಬರ್ತಾರೆ, ನೆಕ್ಸ್ಟ್ ವೀಕ್ ಹೆಂಗೋ ಸರ್ವೈವ್ ಆಗ್ತಾರೆ. ಅಲ್ಲೂ ಕೂಡ ಆಟ ಏನು ನೆನ್ನೆ ಚೆನ್ನಾಗಿ ಆಡಿದ್ರು, ಇಲ್ಲ ಅಂತ ಹೇಳ್ತಾರೆ. ಬಟ್ ಹೈಲೈಟ್ ಆಗುವಂತ ಆಟಗಳು ಆಡ್ಲಿಲ್ಲ ಅಲ್ಲಿ. ಮೇನ್ ಥಿಂಗ್ ನೀವು ಅಬ್ಸರ್ವ್ ಮಾಡಿದ್ರೆ ಗೈಸ್, ಆಕ್ಚುಲಿ ನೀವು ಈ ವಾರದಲ್ಲಿ ನೀರು ಚೆನ್ನಾಗಿ ಹಾಕಿದ್ರು, ಹೌದು ಹಾಕ್ತೀನಿ, ಬಟ್ ಹೈಲೈಟ್ ಆಗಿ ಮಾಡ್ಲಿಲ್ಲ ರಿಷಾ ಅವ್ರನ್ನ. ನಿಮ್ಗೆ ಗೊತ್ತಿದೆ, ಗಮನಿಸಿದ್ಯೋ ಅಲ್ವೋ ಗೊತ್ತಿಲ್ಲ, ಕೆಲವೊಂದಷ್ಟು ಪೀಪಲ್ಸ್ಗಳನ್ನ ಇವರೇ ಹೈಲೈಟ್ ಮಾಡ್ತಾರೆ ಕಲರ್ಸ್ ಅವ್ರದ್ದು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ರಿಷಾ ಅವ್ರನ್ನ ಈ ಸತಿ ಹೈಲೈಟ್ ಮಾಡಿಲ್ಲ, ಜೊತೆಗೆ ಅಭಿಷೇಕ್ ಅವ್ರನ್ನು ಹೈಲೈಟ್ ಮಾಡ್ತಾ ಇಲ್ಲ. ಮೇ ಬಿ ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ ಸಿಗ್ತದೆ. ಅಂಡ್ ಇವನ್ ಮೇ ಬಿ ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅರ್ಥ. ಅಂದ್ರೆ ಗೈಸ್ ಆಕ್ಚುಲಿ ನಾನು ಒಂದ್ ಮಾತು ಹೇಳಿ, ಅಭಿಷೇಕ್ ಅವರು ಡಿಸರ್ವಿಂಗ್ ರಿಯಲಿ ಇದಾರ. ಲೈಕ್ ಅಂದ್ರೆ ಮನೆಯ ಇಷ್ಟೊಂದು ದಿನದಲ್ಲಿ ಕ್ಯಾಪ್ಟನ್ ಅಂದ್ರೆ ಗಿಲ್ಲಿಗಿಂತ ಇವ್ರೇನು ಇವ್ರಿಗೆ ಲಕ್ ಮೇಲೆ ಕಿಚನ ಚಪ್ಪಾಳೆ ಸಿಕ್ತು ಅಂತ ಅಂದ್ರಲ್ಲ ರಘು ಅವ್ರಿಗೆ. ಸೊ ಮೇ ಬಿ ಇಲ್ಲಿ ಲಕ್ ಮೇಲೆ ಇವ್ರಿಗೆ ಸಿಕ್ತು ಅಂತ ಒಂದ್ ಕಡೆ ನೋಡಂಗಿದ್ರೆ ಅಶ್ವಿನಿ ಮ್ಯಾಮ್ ಅವ್ರಿಗೆ ಕ್ಯಾಪ್ಟನ್ಸಿ ಡೈರೆಕ್ಟ್ ಔಟಕ್ಕೆ ಎಲಿಜಿಬಲ್ ಹೆಂಗ್ ಸಿಕ್ತು ಅಂತ ನನಗಂತೂ ಕ್ವಶನ್ ಮಾರ್ಕ್ ಉಳ್ಕೊಂಡ್ಬಿಟ್ಟಿದೆ. ಆಕ್ಚುಲಿ ಲಿಟ್ರಲಿ ಲೈಕ್ ಅದು ಹೆಂಗಿತ್ತು ಗೊತ್ತಾ, ಆಕ್ಚುಲಿ ನೀವು 2 ಟಾಸ್ಕ್ ಗೆದ್ದಿದ್ರೆ ನಿಮ್ ತಂಡ ಅದಕ್ಕೆ ನಿಮ್ನ ಕೊಡ್ತಾ ಇದೀವಿ ಅಂತ ಇವರು ರೀಸನ್ ಹೇಳ್ತೀನಿ. ಅದೇನು ಅಂತ ಹೆಂಗೆ ಅಂತಂದ್ರೆ ಕಳಪೆ ಅಂತಂದ್ರೆ ಇದು ಐ ಆಮ್ ಸಾರಿ ಅಂತ ಒಂದು ಟ್ಯಾಗ್ ನ ಕೊಡ್ತಾರೆ ಫಸ್ಟ್ ಆಫ್ ಆಲ್. ಸೊ ಈ ಮನೇಲಿ ಜಾಸ್ತಿ ರೂಲ್ಸ್ ಬ್ರೇಕ್ ಮಾಡಿರೋದು ಇವರೇ ಅಂತ ಅದು ಕೊಟ್ಟಾದ್ಮೇಲೆ ನೆಕ್ಸ್ಟ್ 2 ತಂಡಕ್ಕೂ ಒಬ್ಬರು ನಾಯಕರು ಮಾಡ್ತಾರಂತೆ. ಆ ತಂಡದಿಂದ ಅದು ಏನಕ್ಕೆ ಅಂತ ಹೇಳ್ತೀನಿ, ರೀಸನ್ ಹೇಳ್ತೀನಿ. ಸೊ ಗೈಸ್, ಒಂದು ನನಗೆ ಇಷ್ಟ ಆಗಿಲ್ದಿರೋದೇನಪ್ಪ ಅಂದ್ರೆ ಆಕ್ಚುಲಿ ಇವರು ರೂಲ್ಸ್ ನ ಬ್ರೇಕ್ ಮಾಡಿರ್ತಾರೆ. ಯಾರು ಜಾನ್ವಿ ಮತ್ತೆ ಪಿಸಿಲ್ ಧೋನಿಲ್ ಮಾತಾಡಿರ್ತಾರೆ. ಅವಾಗ ಓಪನ್ ಅಲ್ಲಿ ಕುತ್ಕೊಂಡು ಹೇಳ್ತಾರೆ ನೀವಿಬ್ರು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾ ಇದೀವಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅವರು ಒಂದು ಆಕ್ಟಿವಿಟಿ ಕೊಡ್ತಾರೆ. ಅಂದ್ರೆ ಈ ಮನೆಯ ಸೋಂಬೇರಿ ಯಾರು, ಈ ಮನೆಯ ರೂಲ್ಸ್ ಜಾಸ್ತಿ ಯಾರು ಬ್ರೇಕ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಗಿಲ್ಲಿ ನಟನ್ಗೆ ಆ ಒಂದು ಇದು ಫಸ್ಟ್ ಗಿಲ್ಲಿ ನಟಗೆ ಸಿಗಲ್ಲ. ಆಕ್ಚುಲಿ ಫಸ್ಟ್ ಗಿಲ್ಲಿ ನಟಗೆ ಸಿಗೋದು. ಗಿಲ್ಲಿ ನಟಗೆ ಎಲ್ಲರ
ಹತ್ರ ಕೆಲಸ ತಗೊಳಕ್ಕೆ ಒಂದು ಎತ್ಕೊಡ್ತಾರೆ, ಹೌದು, ಹೌದು, Personal correct. ಕೆಲ್ಸಗಳ್ನ Personal so ಕೆಲ್ಸಗಳ್ನ. ತಗೋಬಹುದು ಗಿಲ್ಲಿ ಅವ್ರ ಹತ್ರ ಅಂತ ಹೇಳ್ತಾರೆ. ಎಲ್ಲ ಗಿಲ್ಲಿಯವ್ರಿಗೂ ಹತ್ರ ಪರ್ಸನಲ್ ಕೆಲಸ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅಶ್ವಿನಿ ಅವ್ರ ಟರ್ನ್ ಬಂದಾಗ ಅಶ್ವಿನಿ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಈ ಮನೇಲಿ ಜಾಸ್ತಿ ಯಾರು ಬ್ರೇಕ್ ಮಾಡೋದು ಅಂತ ಅಂದಾಗ ಅಶ್ವಿನಿ ಅವ್ರಿಗೆ ಹೇಳ್ತಾರೆ. ಅಶ್ವಿನಿ ಅವ್ರು ಏನ್ ಮಾಡ್ತಾರೆ, ಎಲ್ಲರ ತರ ಬಸ್ಕಿ ಹೊಡ್ಕೊಂಡು ಸಾರಿ ಕೇಳ್ಕೊಂಡು ಸೊ ಅದು ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಗೇಮ್ಗಳು ಸ್ಟಾರ್ಟ್ ಆಗೋದಿಲ್ಲ. ಸೊ 2 ಗೇಮು ಇಲ್ಲಿ ಅಶ್ವಿನಿ ಮ್ಯಾಮ್ ಅವ್ರ ತಂಡ ಗೆಲ್ತಾರೆ ಅಂಡ್ ಗಿಲ್ಲಿ ಅವ್ರ ತಂಡ 1 ಗೇಮ್ ಗೆಲ್ತಾರೆ. ಅಶ್ವಿನಿ ಮ್ಯಾಮ್ ತಂಡ ಅವ್ರು 2 ಗೇಮ್ ಗೆಲ್ತಿದ್ದಾರೆ, ಓಕೆ. ಬಟ್ ಅದೇ ಕ್ಯಾಪ್ಟನ್ಸಿ ಓಟಕ್ಕೆ ಡೈರೆಕ್ಟ್ ನಾಮಿನೇಟ್ ಅಂದ್ರೆ ಡೈರೆಕ್ಟ್ ಓಟ್ ಇದು ಕೊಟ್ಟಿದ್ದಾರೆ, ಅವ್ರಿಗೆ ಎಲಿಜಿಬಲ್ ಕೊಟ್ಟಿದ್ದಾರೆ. ಇವ್ರು 3 ಜನ ಧ್ರುವಂತ್ ಅವರು, ಆಮೇಲೆ ಈ ಕಡೆ ಅಭಿಷೇಕ್ ಅವರು ಅಂಡ್ ಇನ್ನೊಬ್ರು ರಾಶಿಕಾ, ಈ 3 ಜನ ಕಿತ್ತಾಡ್ಕೊಂಡು ಹೋಗಿ ಫೈನಲ್ ರೌಂಡ್ ಅಲ್ಲಿ ಅವ್ರ ಜೊತೆ ಆಡ್ಬೇಕಂತೆ. ಸೊ ಇಲ್ಲಿ ಈ 4 ಜನಕ್ಕೂ ಒಟ್ಟಿಗೆ ಒಂದೇ ತರ ಕೊಡ್ಬೇಕಿತ್ತು. ಬಟ್ ಇಲ್ಲಿ ಎಲ್ಲೋ ಕಡೆ ಅಶ್ವಿನಿ ಅವ್ರಿಗೆ ಇನ್ನೂ ಫೇವರಿಸಮ್ ಮಾಡಿದ್ರೇನೋ ಅಂತ ನನಗೆ ಅನಿಸ್ತು. ಯಾಕಂದ್ರೆ ರೂಲ್ಸ್ ಮಾಡೋದು ಇವ್ರಿಗೆ ಡೈರೆಕ್ಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಗೈಸ್ ಆಕ್ಚುಲಿ ಲಿಟ್ರಲಿ ನಾನು ಎಲ್ಲ ಕಲರ್ಸ್ ಪುಷ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ನೊಂದು ಏನಪ್ಪಾ ಬಿಗ್ ಅಪ್ಡೇಟ್ ಅಂತಂದ್ರೆ, ಆಕ್ಚುಲಿ ಈ ಒಂದು ವಿಡಿಯೋದಲ್ಲಿ ಸುದೀಪ್ ಸರ್ ವಿರುದ್ಧ ಮಹಿಳಾ ಸಂಘದವರಿಗೆ ಯಾರೋ ಕೇಸ್ ಹಾಕಿದಾರಂತೆ. ಸೊ ಯಾಕೆ ಅಂತಂದ್ರೆ ಅಶ್ವಿನಿಗೆ ತುಂಬಾ ಫೇವರಿಸಮ್ ಮಾಡ್ತಾ ಇದಾರೆ. ಸೊ ಇದು ಗೈಸ್ ಆಕ್ಚುಲಿ ಏನಾಗ್ತದೆ ಅಂತಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗ್ತದೆ ಅಂತ ಅನಿಸ್ತದೆ. ಒಂದು ಕಡೆ ರಿಷಾ ಅವ್ರ ಮೇಲೆ ಬಟ್ಟೆ ಮುಟ್ಟಿದ್ದಕ್ಕೆ ಗಿಲ್ಲಿ ಅವ್ರ ಮೇಲೆ ಮಹಿಳಾ ಸಂಘದವ್ರಿಗೆ ಒಂದು ಕಂಪ್ಲೇಂಟ್ ಕೇಸ್ ಆಗುತ್ತೆ. ಇವಾಗ ಮತ್ತೆ ಅಂದ್ರೆ ಇವರು ಮಹಿಳಾ ಸಂಘದವರೆಲ್ಲ ಸೇರ್ಕೊಂಡು ರಕ್ಷಿತಾ ಪರವಾಗಿ ರಕ್ಷಿತಂಗೆ ಒಂಥರ ಹೇಳ್ತಾರೆ, ಅಶ್ವಿನಿ ಅವ್ರಿಗೆ ಒಂಥರ ಹೇಳ್ತಾ ಇದಾರೆ, ಸರ್ ಮೇಲೆ ಏನೋ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದ್ ಕಡೆ ಗಿಲ್ಲಿ ನಟನ್ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಗಿಲ್ಲಿ ಅವ್ರಿಗೆ ರಿಷಾ ಅವ್ರ ಮೇಲೆ ಕಂಪ್ಲೇಂಟ್ ಹೊಡೆದ್ರಲ್ಲ ಗಿಲ್ಲಿ ಅವ್ರಿಗೆ, ಅದ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋಗಿ ನಿಂತ್ಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಅನ್ಸೋದು ಗೈಸ್, ಈ ಗೇಮ್ ತರ ನೋಡಿ 3 ತಿಂಗಳು ಎಂಜಾಯ್ ಮಾಡ್ರಿ ಅಂತಂದ್ರೆ ಯಾವ್ದು ಬೇಡದೇ ಇರೋದೆಲ್ಲ ಸುಮ್ಮನೆ ಅನ್ನೆಸರಿ ಅಂತ ಅನ್ಸುತ್ತೆ. ಏನು ಬೇಕಾಗಿಲ್ಲ ರೀ, ಕೂತ್ಕೊಂಡು ನೋಡ್ತೀರಾ, ಎಂಜಾಯ್ ಮಾಡಿ. ಸೊ ಎಂಜಾಯ್ ಮಾಡಿ 3 ತಿಂಗಳಾದ್ಮೇಲೆ ನಾವೇ ಮರ್ತ್ಕೊಬಿಡ್ತೀವಿ ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗಲ್ಲ 3 ತಿಂಗಳಾದ್ಮೇಲೆ. ಸೊ ಈ ಯಾವ ಕಡೆ ಹೊರಟಿದೆ ಅಂತಾನೆ ಗೊತ್ತಾಗ್ತಲ್ಲ ನಮ್ಗಿದು. ಸೊ ಗೈಸ್ ಒಂದು ಹೇಳಿ, ನೀವು ಎಂಟರ್ಟೈನ್ಮೆಂಟ್ ಹೌದು, ಬಟ್ ಇದು ನೋಡಿದ್ರೆ ನನಗೆ ಮಜಾ ಬರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಏನ್ ಗುರು ಇದು, ಇದಕ್ಕೆಲ್ಲ ಕಂಪ್ಲೇಂಟ್ ಕೊಡ್ತಾರ ಅಂತ. ಬಟ್ ಎನಿವೇಸ್ ಕೆಲವೊಂದು ಫ್ಯಾನ್ಸ್ಗಳ ಒಂದು ಎಮೋಷನ್ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಕೂಡ ಇರುತ್ತೆ. ಹೌದು, ಇವಾಗ ಏನವರು ರಿಷಾ ಅವರು ಆಕ್ಚುಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಲೈಕ್ ತಮಾಷೆ ಕೊಡದೆ ಅಂತ ಹೇಳ್ತಾರೆ. ಅವಾಗ ನೆಕ್ಸ್ಟ್ ಅದನ್ನ ಸುದೀಪ್ ಸರ್ ತುಂಬಾ ಸೀರಿಯಸ್ ಆಗಿ ಬೈತಾರೆ, ನೀವು ಹೆಣ್ಮಕ್ಳು ಬಟ್ಟೆ ಹೆಂಗ್ ಮುಟ್ಟಿದ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ರು ಯಾರೋ ಇವತ್ತು ಟಕ್ಕರ್ ಕೊಟ್ಟರು ನ್ಯೂಸ್ ಅಲ್ಲಿ ಆಂಕರ್ ಕೂತ್ಕೊಂಡು, ಸುದೀಪ್ ಸರ್ ನೀವು ಹೇಳ್ತೀರಾ ಬೇರೆಯವ್ರ ಮನೆ ಹೆಣ್ಮಕ್ಳುಗಳನ್ನ ಲೈಕ್ ಹೆಣ್ಮಕ್ಳು ಬಟ್ಟೆ ಹೆಂಗ್ ಮುಟ್ಟಿದ್ರಿ ನೀವು ಅಂತ ಕೇಳ್ತಾರಲ್ವ, ತಪ್ಪಲ್ವಾ? ಹಾಗಾದ್ರೆ ರಿಷಾ ಅವರು ಗಂಡಸರು ತೊಡೆ ಮೇಲೆ ಮಲ್ಕೊಳ್ಳೋದು ಎಷ್ಟು ಸರಿ, ನೀವ್ ಹೇಳಿ, ಅದೇ ಯಾಕೆ ತಪ್ಪಾಗಿಲ್ಲ ಅಂತ ಯಾರೋ ಇನ್ನೊಬ್ರು. ಆಕ್ಚುಲಿ ನನಗೆ ಅದು ಶಾಕ್ ಆಗೋಯ್ತು. ಈ ಪಾಯಿಂಟ್ ಆಫ್ ವ್ಯೂ ನಾನು ಯೋಚನೆ ಮಾಡಿಲ್ವಲ್ಲ, ಇದೊಂದು ಪರ್ಸ್ಪೆಕ್ಟಿವ್ ಇರುತ್ತಲ್ವಾ ಅಂತ. ಬಟ್ ಅದನ್ನ ನಾವು ಜಾಸ್ತಿ ಡ್ರ್ಯಾಗ್ ಮಾಡಕ್ ಹೋಗಲ್ಲ, ಬಿಕಾಸ್ ಅದು ಗೇಮ್ ಅಂತ ಬಂದಾಗ ಆ ವೀಕಲ್ಲಿ ಅದು ಏನಾಗಿರುತ್ತೋ ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀವಿ, ನೆಕ್ಸ್ಟ್ ವೀಕ್ ಬರ್ತಾ ಇರ್ತೀವಿ. ಬಟ್ ಮೇಜರ್ ಆಗಿರೋ ಪಾಯಿಂಟ್ಸ್ಗಳನ್ನ ಕೆಲವೊಂದ್ಸತಿ ಡಿಸ್ಕಷನ್ ಮಾಡಬೇಕಾಗಿರುತ್ತೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಮೇ ಬಿ ಇದೊಂದು ಪಾಯಿಂಟು ಕೂಡ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಗೈಸ್ ನಿಮ್ಗೆ ಲಿಟ್ರಲಿ ನೀವು ಹೇಳಿ, ಈ ವೀಕಲ್ಲಿ ಏನಾದರೂ ಸುದೀಪ್ ಸರ್ ಮತ್ತೆ ಏನಾದರೂ ಲೈಕ್ ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಳ್ಳಿಲ್ಲ ಅಂತಂದ್ರೆ, ಐ ಮೀನ್ ನಾನು ಹೇಳ್ತಿರೋದು ಕ್ಲಾಸ್ ತಗೊಳ್ಬೇಕು ಅಂತಂದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅದ್ರ ಬೇಸಿಸ್ ಮೇಲೆ ಜಡ್ಜ್ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ನಾನು ಬೆಳಗ್ಗೆ ವಿಡಿಯೋ ಮಾಡಿ ಹಾಕಿದಾಗ ತುಂಬಾ ಜನ ಒಂದಷ್ಟು ಕಮೆಂಟ್ಸ್ಗಳನ್ನ ಹಾಕಿದ್ರೆ ಏನೇನು ಪಾಯಿಂಟ್ಸ್ಗಳು ರೈಸ್ ಆಗಬೇಕು ಅಂತ. ದಟ್ಸ್ ಗುಡ್ ಪಾಯಿಂಟ್ ಆಕ್ಚುಲಿ. ಮೇಜರ್ ಪಾಯಿಂಟ್ ಇರೋದು ಅಶ್ವಿನಿ ಅವ್ರ ಬಗ್ಗೆನೇ ಇರೋದು. ರಘು ಅವ್ರಿಗೂ ಕ್ಲಾಸ್ ತಗೊಳ್ಬೇಕಾ? ಹೌದು, ಕ್ಲಾಸ್ ತಗೊಳ್ಬೇಕು, ಒಪ್ಕೊಳ್ತೀನಿ. ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಳ್ಬೇಕಾ? ಗಿಲ್ಲಿ ಅವ್ರಿಗೂ ಕ್ಲಾಸ್ ತಗೊಳ್ಬೇಕು. ಎಲ್ಲಿ ಅಂತ ಹೇಳ್ತೀನಿ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೇ ಬಿ ಅತಿಯಾಗಿ ಮಾಡಿದ್ರು, ಬಿಗ್ ಬಾಸ್ಗೂ ರೆಸ್ಪೆಕ್ಟ್ ಕೊಟ್ಟಿಲ್ಲ, ನೀವು ಅವ್ರು ಹೇಳಿದ ತಕ್ಷಣ ನೀವು ಯಾಕೆ ಹೋಗಿ ಕೂತ್ಕೊಂಡ್ರಿ, ನಿಮ್ ಸೆಲ್ಫ್ ಏನೋ ಆಯ್ತು ಅಂತ ಕೂಡ ಕ್ಲಾಸ್ ತಗೊಳ್ಬಹುದು. ಸುದೀಪ್ ಸರ್ ತಗೊಂಡ್ರೆ 100% ಬುಕ್ ಅಲ್ಲಿ ಇರೋದು ಬಂದು ಅನೌನ್ಸ್ಮೆಂಟ್ ಮಾಡ್ಬೇಕು ಅಂತ ಅವ್ರು ಹೇಳಿದ ತಕ್ಷಣ ಇವ್ರು ಯಾಕೆ ಹೋಗಿ ಕೂತ್ಕೊಂಡ್ರು ಅಂತ ನನಗೆ ಇವಾಗಲೂ ಗೊತ್ತಾಗಿಲ್ಲ. ಬಟ್ ಅದ್ರ ತಪ್ಪು ಬಂದ್ಬಿಟ್ಟು ಅಶ್ವಿನಿ ಮ್ಯಾಮ್ ಅವ್ರದೇ ಇತ್ತು. ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಉಲ್ಟಾ ಟರ್ನ್ ಮಾಡ್ತಾರೆ. 100% ಹೇಳ್ತೀನಿ, ಗಿಲ್ಲಿ ಮೇಲೆ ಟರ್ನ್ ಮಾಡ್ತಾರೆ. ಬಟ್ ಇಲ್ಲಿ ಅಶ್ವಿನಿ ಅವ್ರ ಮೇಲೂ ಕೂಡ ಅದೇ ರೀತಿನೇ ಮಾತಾಡಬೇಕು. ಏನಾದ್ರು ತಿದ್ಕೋ ಮರಿ ಅಂತ ಮತ್ತೆ ಈ ವೀಕ್ ಬಂತು ಅಂತಂದ್ರೆ, ಗೈಸ್ ಲಿಟ್ರಲಿ ನಾನು ಆಕ್ಚುಲಿ ಇನ್ನೊಂದು ಪ್ಲಾನ್ ಮಾಡ್ತಾ ಇರೋದೇನು ಗೊತ್ತಾ, ಲೈಕ್ ಸ್ಯಾಟರ್ಡೇ ಸಂಡೇ ಸ್ವಲ್ಪ ಜಾಸ್ತಿ ಬೇಗ ಲೈವ್ ಬರೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಜೊತೆಗೆ ಎಪಿಸೋಡ್ ಮುಗಿದ್ಮೇಲೆ ಲೈವ್ ಬರ್ತೀವಿ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅದಕ್ಕೂ ಮುಂಚೆ ಒಂದಷ್ಟು ಪ್ಲಾನ್ ಮಾಡ್ತಾ ಇದೀವಿ. 2 times ಈಗ ಏನ್ ಲೈವ್ ಬರ್ತಾ ಇದೀವಿ 5:45ಗೆ ಮತ್ತೆ 11 o'clockಗೆ. ಬೇರೆ ಒಂದು ಟೈಮಿಂಗ್ಸ್ ಅಲ್ಲಿ ಲೈವ್ ಬರೋಣ, ಯಾಕಂದ್ರೆ ಸ್ಯಾಟರ್ಡೇ ಸಂಡೇ ಯೂಶಲಿ ನೀವು ಫ್ರೀ ಆಗಿರ್ತೀರ, ನಂಗೆ ಚೆನ್ನಾಗಿ ಗೊತ್ತಿದೆ. ಸೊ ಇನ್ನೊಂದಷ್ಟು ಇಂಟರಾಕ್ಟ್ ಮಾಡೋಣ, ಅದಷ್ಟು ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಕೂಡ ಇರುತ್ತೆ. ಅಂಡ್ ತುಂಬಾ ಜನ ಕಮೆಂಟ್ಸ್ಗಳು ಓದಿಲ್ಲ ಅಂತ ನಾನು ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿರೋದು ಕೂಡ ಉಂಟು. ಸೊ ಅವರೆಲ್ಲ ಒಂದಷ್ಟು ಕ್ಲಿಯರ್ ಅಪ್ ಮಾಡೋಣ, ಸ್ಯಾಟರ್ಡೇ ಸಂಡೇ ಪರ್ಟಿಕ್ಯುಲರ್ಲಿ ಮೇನ್ ಫೋಕಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಇದ್ರ ಬಗ್ಗೆ ನೀವ್ ಅನ್ಸುತ್ತೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಇವತ್ತು 5:45 ಸರಿಯಾಗಿ ಕರೆಕ್ಟಾಗಿ ಲೈವ್ ಬರ್ತೀವಿ ಗೈಸ್ 5:45ಗೆ. ಸೊ ನೆನ್ಪಿಟ್ಕೊಳ್ಳಿ, ಬನ್ನಿ ಲೈವ್ ಜಾಯ್ನ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಎಂಜಾಯ್ ಮಾಡೋಣ ಅಂತ ಹೇಳ್ತೀವಿ. ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.